ಹಾಂ ರೀ, ಗುಡ್ ಮಾರ್ನಿಂಗ್ ರೀ. ನಮ್ಮ ಮೇಡಮ್ ರೀ. ಹಾಂ ರೀ, ಹಾಂ, ಈ ಬಿಲ್ಡಿಂಗ್ ಓನರ್ ರೀ ಮೇಡಮ್ ರೀ. For business and personal promotions, please contact 9686376663. ಓ ಹಾಯ್ ಮೇಡಮ್, ನಮಸ್ತೆ. ನಾನು ಕಾಲ್ ಮಾಡಿದ್ದೆ, ಇವ್ರಿಗೆ ಕಾಲ್ ಮಾಡಿದ್ದೆ ಮಲ್ಲಮ್ಮ. ಇವ್ರು ನೆನಪೈತೋ ಇಲ್ಲ ಗೊತ್ತಿಲ್ಲ, ಸುಮನ್ ಟಿವಿ ಅಂತ ಮೇಡಮ್. ನನಗೆ ಅದಕ್ಕೆ ನಾ ಮಲ್ಲಮ್ಮ ಫೋನ್, ಅವ್ರದ್ದು ಫೋನೇ ಇರಲಿಲ್ಲ. ನಿಮ್ಗೆ ಪಾಪ ಸಪೋರ್ಟ್ ಮಾಡ್ತಿದ್ರಿ. ಅವ್ರ ಫೋನ್ ಹಚ್ಚಿ ಏನ್ ಬೇ ನಿಂಗ ಒಂದ್ ವಾರ 2 ವಾರ ಆಯ್ತು ಪಾಪ ಅವ್ರ ಕಮ್ಯುನಿಕೇಟ್ ಮಾಡತ್ತಿದ್ರು ನನ್ನ ಜೊತೆಗೆ. ನಮ್ದು ನಂಬರ್ ಇಲ್ಲಲ್ಲ ರೀ. ನಂಬರ್ ಇರ್ಲಿಲ್ಲ. ಹೌದ್ರಿ, ಇದು ನಮ್ಮ ಮೇಡಮ್ ಅವ್ರ. ನಿಮ್ ಮೇಡಮ್ ನಮ್ಮ ಮೇಡಮ್ ಅವ್ರ. ಮೇಡಮ್ ಹಾಯ್, ನಮಸ್ತೆ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು? ನಾನು ಚೆನ್ನಾಗಿದ್ದೀನಿ. ಏನ್ ಗೊತ್ತಾ ಮಲ್ಲಮ್ಮ, ನೀವು ಅಲ್ಲಿ ಬಿಗ್ ಬಾಸ್ ಇದ್ದಾಗ ನಿಮ್ದು ಇಂಟರ್ವ್ಯೂ ಅವು ಎಲ್ಲ ಫಾಲೋ ಅಪ್ ಹಾಕಿದ್ವಲ್ಲ, ಎಲ್ಲ ಫಾಲೋ ಅಪ್ ಮಾಡಿದ್ದೆ. ನನಗೆ ಇವ್ರ ಅಂತ ಗೊತ್ತಿರ್ಲಿಲ್ಲ ಅವರು. ಹೌದ್ರಿ, ನಾನು ನೋಡೇ ಇಲ್ಲ ಫಸ್ಟ್ ಟೈಮ್. ಮತ್ತೆ ದನಿ ನೋಡಿದ್ರ ಗೊತ್ತಾತರಿ, ಬರೀ ದನಿ ಮೇಲೆ ಏನ್ ಗೊತ್ತಾ? ದನಿ ಬರೀ ದನಿ ಕೇಳಿಸ್ಕೊಂಡಿದ್ದೆ ಅಷ್ಟೇನಾ, ಯಾರು ಇವರು ಏನು ಅಂತಂದೇಳಿ. ಮೇಡಮ್ ಬಾಳ ಅಂದ್ರ ಬಾಳ ಖುಷಿ ಆಗಕತ್ತೈತಿ ನಿಮ್ ಮೀಟ್ ಮಾಡಿ. ಯಾಕಂದ್ರ ನಮ್ಮ ಉತ್ತರ ಕರ್ನಾಟಕದ ಮಂದಿ ಇಲ್ಲಿ ಬಂದು ಆ ಜೀವನ ಕೊಂಡ್ಕೊಳ್ಳೋದೈತಲ್ಲ, ಅದ್ರಾಗೂ ಬೆಂಗಳೂರು ಜೀವನ ಕೊಂಡ್ಕೊಳ್ಳೋದೈತಲ್ಲ, ಬಾಳ ಬಿಗ್ಗೆಸ್ಟ್ ಟಾಸ್ಕ್ ಅದು. ಯಾಕಂದ್ರ ಹೊಸ ಮಂದಿ ಅಲ್ಲೇ ಒಂದು ಬೇರೆ ತರ, ಆಮೇಲೆ ಇಲ್ಲಿ ಬಂದು ಅಡ್ಜಸ್ಟ್ ಆಗ್ಬೋದು. ಮಂದಿ ಹೆಂಗಿರ್ತವ್ರು, ಬೆಂಗಳೂರು ಮಂದಿ ಫುಲ್ ಪಾರ್ಶ್ ಆಗಿರ್ತಾರ. ನಾವೇನಾರು ಮಾತಾಡ್ತಿದ್ರೆ ಅಂದ್ರೆ ಕೆಲವ್ರು ನಮ್ಮನ್ನ ನೋಡ್ಕೊಳ್ಳೋದು, ಮಾಡೋದು, ನಮ್ಮನ್ನ ಟ್ರೀಟ್ ಮಾಡೋ ರೀತಿ ಎಲ್ಲ ಭಾಳ ಅಂದ್ರೆ ಭಾಳ ಡಿಫ್ರೆನ್ಸ್ ಇರ್ತೈತಿ. ಬಟ್ ಮಲ್ಲಮ್ಮಗ ನಿಮ್ಮಂತ ಒಂದು ವ್ಯಕ್ತಿ ಸಿಕ್ಕಿರೋದು, ನೀವು ಕೆಲಸ ಕೊಟ್ಟಿರೋದು, ಅವ್ರಿಗೆ ಒಂದು ಒಳ್ಳೆ ಜೀವನ ರೂಪಿಸ್ಕೊಟ್ಟಿರೋದು ಐತಲ್ಲ, ಬಹುಶಃ ಭಾಳಷ್ಟು ಮಂದಿ ಬೆಂಗಳೂರಿನಾಗ ಇಂಥವ್ರು ಅಂದ್ರೆ ಕಡಿಮೆ, ನಿಮ್ಮಂತವ್ರು ಸಿಕ್ಕರೆ ನಮ್ಮಂತವ್ರ ಅಂದ್ರೆ ಇಂಥವ್ರದ್ದು ಎಷ್ಟೊಂದ್ ಜನರ ಜೀವನ ಫುಲ್ ಸೆಟ್ಲ್ ಆಗ್ಬಿಡುತ್ತೆ. ಎಷ್ಟೊಂದ್ ಜನರ ಜೀವನ ಸೆಟ್ಲ್ ಆಕತಿ, ಎಷ್ಟೊಂದ್ ಜನರ ಕನ್ಸುಗಳು ನನ್ಸಾಕವು. ದೊಡ್ಡ ಮಾತು, ಅವ್ರೂ ಡಿಸರ್ವ್ ಮಾಡ್ತಾರೆ, ಅವ್ರ ಅದೃಷ್ಟ ಅದು. ಸೊ ಅದಕ್ಕೆ ನಾವೊಂದು ನಿಮಿತ್ತ ಅಷ್ಟೇ. ಆ್ಯಂಡ್ ಇದು ಕಂಪ್ಲೀಟ್ ನಂದು ಒಬ್ಬಳದೇ ಅಲ್ಲ, ಇದರಲ್ಲಿ ನನ್ನ ಎಫರ್ಟ್ ಎಷ್ಟಿದೆ ಅಷ್ಟೇ ಮನೋಜ್ ಸರ್ದಿದೆ. ಸೊ ಇವತ್ತು ಮಲ್ಲಮ್ಮ ಏನಿದ್ರು ಅದು ನನ್ನ ಮನೋಜ್ ಸರ್ ಇಬ್ಬರ ಎಫರ್ಟ್ ಜೊತೆಗೆ ನಮ್ದೊಂದು ಟೀಮ್ ಇದೆ. ಮ್ಯಾಮ್ ಹೆಂಗೆ ಮಲ್ಲಮ್ಮ ನಿಮ್ಗೆ ಇದೆಲ್ಲ ಕ್ಲೀನ್ ಮಾಡ್ಬರ್ಕಾದ್ರೆ ಅವ್ರು ಬಂದಿದ್ದೇ ಮಾಡ್ರಿ ಅಂತಾರ ಒಬ್ಬೊಬ್ರು, ಹೌದಿಲ್ರಿ? ಅದ್ ಬೀಗ ನನ್ನ ಹತ್ರನೇ ಇರ್ತದ, ನಾ ಯಾವಾಗನ ಬಂದ್ ಮಾಡ್ರಿ, ನೀನ್ ಇಲ್ಲೇ ಮಲ್ಕೋ ಅಂತಾರ. ಯಾರನ್ನ ಅಂತಾರೆ, ನಾವ್ ಬಂದಿಂದ ಕ್ಲೀನ್ ಮಾಡಕತ್ತಿ ಅಂತಾರ, ಹೌದಿಲ್ಲ? ಆದ್ರೆ ಇವ್ರನ್ನ ರೆಫರ್ ಮಾಡಿದ್ದೆ ಯಾರು ಮೇಡಮ್? ಸಬಣ್ಣ ಅಂತ, ಮತ್ತೆ ಅವ್ರ ಅಮ್ಮ, ಇವ್ರ ಫ್ರೆಂಡ್ ಇದಾರಲ್ಲ, ಬೆಸ್ಟ್ ಫ್ರೆಂಡ್. ಒಂದ್ ಹಿಡಿದಾಗ ಬಂದಾಳ ಅಮ್ಮ, ಕಾಂತಮ್ಮ. ಕಾಂತಮ್ಮ ಅವ್ರ ಹೆಸರು. ಇನ್ನೊಂದೇನೋ ಕರಿತಿದ್ರು, ಎಲ್ಲಮ್ಮ. ಎಲ್ಲಮ್ಮ. ಎಲ್ಲಮ್ಮ ರೆಫರ್ ಮಾಡಿದ್ದ, ಅವರು ಕಳಿಸಿದ್ರು. 15 ವರ್ಷ ಆಯ್ತು. 15 ವರ್ಷ. 11 years 12 years ಅವ್ರು ಅಲ್ಲಿಂದಾನೆ ಇಲ್ಲ ಜಾಸ್ತಿ ಆಯ್ತು, 15 ವರ್ಷ ಆಯ್ತು ಅವ್ರಿಗೆ ಸುಳ್ಳು ಹೇಳ್ತಾರ ಅಂದ್ರಲ್ಲ. 15 ವರ್ಷ ಒಂದು ಇದ್ರಲ್ಲಿ ಉಳಿಸ್ಕೊಳ್ಳೋದಿದೆ ಅಲ್ಲ ಮ್ಯಾಮ್. ಎಷ್ಟೊಂದ್ ಜನ ಕೆಲಸ ಮಾಡೋ ಜಾಗದಲ್ಲೇ ಏನಾದ್ರೂ ಒಂದು ವರ್ಷಕ್ಕೇನೆ ಕಂಪ್ನಿ ಚೇಂಜ್ ಮಾಡೋದಿದೆ, ಅಥವಾ ಕೆಲಸ ಬಿಟ್ಟು ಬರೋದಿದೆ, ಅಥವಾ ಅಡ್ಜಸ್ಟ್ ಆಗಿಲ್ಲ ಅಂತ ಬೇರೆ ಕಡೆ ಹೋಗೋದಿದೆ. ಬಟ್ 15 ವರ್ಷಗಳು ಮಲ್ಲಮ್ಮ ನಿಮ್ ಜೊತೆ ಇದ್ದಾರೆ ಅಂದ್ರೆ ಅವ್ರ ಜೊತೆ ನೀವು ಎಷ್ಟು ಫ್ರೆಂಡ್ಲಿ ಆಗಿರ್ಬೋದು, ಯಾವ ತರ ನೀವು ಅವ್ರನ್ನ ಟ್ರೀಟ್ ಮಾಡಿರ್ಬೋದು. ಇದನ್ನ ನಾನು ಹೌದಾ ಮಗ? ಹೌದಾ, ಬೆಂಗಳೂರು ಬಂದದ್ದು ಫಸ್ಟ್ ರೀ, ಇಲ್ಲಿ ಇದ್ದದ್ದು ಫಸ್ಟ್. ಸೊ ನನಗೆ ನಾನು ದೇವ್ರಿಗೆ ಹೇಳ್ಕೊಂಡು ಕಾಫಿ ಟೀ ಬಿಟ್ಟು 2000 ಬಿಟ್ಟಿದ್ದು ನಾನು. ಆಯ್ತಾ, ಆಗ ಬಿಟ್ಟಾಗಿಂದ ಏನಾದ್ರೂ ಒಂದು ಕುಡಿಬೇಕು ಅನ್ನೋದೊಂದು ಇರತ್ತಲ್ಲ ಮನುಷ್ಯಂಗೆ. ಲೆಮನ್ ಟೀ ಟ್ರೈ ಮಾಡಬಾರ್ದು ಯಾಕೆ ಅಂತ ಹೇಳ್ಬಿಟ್ಟು ನಂಗೆ ಫಸ್ಟ್ ಮಾಸ್ಟರ್ ಜಿ ಲೆಮನ್ ಟೀ ತಂದ್ಕೊಟ್ಟಿದ್ದು. ಅದನ್ನ ಕೂಡ ನಂಗೆ ಇಷ್ಟ ಆಯ್ತು. ಆಮೇಲೆ ಇವ್ರು ಇಲ್ಲಿ ಬಂದ್ಮೇಲೆ ಇವ್ರು ಮಾಡ್ತಾರೆ ಅನ್ಕೊಂಡು ಸೊ ಮಲ್ಲಮ್ಮ ಯಾವಾಗ್ಲೂ ಲೆಮನ್ ಟೀ ತಂದ್ಕೊಡೋದು. ಮನೋಜ್ ಸರ್ ನನಗೆ ತುಂಬಾ ಸಲ ಬೈದಿದ್ದಾರೆ, ಎಷ್ಟು ಕುಡಿತೀರಾ ಲೆಮನ್ ಟೀ, ದಿನಕ್ಕೆ 3-4 ಚಿಕ್ಕ ಗ್ಲಾಸ್ ಕುಡಿಯೋದು, ಸ್ಟಿಲ್ 3-4 ಗ್ಲಾಸು, ಎಷ್ಟು ಶುಗರು ಅಂತ. ಇವತ್ತು ಆ ಲೆಮನ್ ಟೀನೇ ಮಲ್ಲಮ್ಮನ ಅದು ನಮ್ ಸುದೀಪ್ ಸರ್ ಬೇರೆ ಹೇಳ್ತವ್ರೆ ಸ್ಟೇಜ್ ಮೇಲೆ, ಎಷ್ಟು ಫೇಮಸ್ ಆಗೈತೆ ಅಂತಂದ್ರೆ ಅದು. ಬಟ್ ಮನೋಜ್ ಅವ್ರು ಬಂದಾಗ ಒಂದ್ಸಲ ನಾವು ಇವ್ರು ಬಂದ್ಬಿಟ್ಟು ಆಸ್ ಯೂಶುವಲ್ ಬೆಳಗ್ಗೆ ಬರ್ತಾರಲ್ಲ, ಏನ್ ಕುಡಿತೀರಿ ನಿಮ್ಗೆ ಅಂತ, ನಿಮಗೆ ಲೆವೆಲ್ ಟೀ ಅಲ್ಲ ಮೇಡಮ್ ಅಂತ. ಸೊ ಅವರು ಏನೇನೇನೋ ಅಂತ ಕೇಳಿದ್ರು ಮನೋಜ್, ಲೆವೆಲ್ ಟೀ ಅದೇನು ಅಂತ ಕೇಳಿದ್ರು, ಲೆಮನ್ ಟೀಗೆ ಅವ್ರು ಲೆವೆಲ್ ಟೀ. ಸೊ ಅವ್ರು ಇವ್ರದ್ದು ಮಾತು ಇಷ್ಟ ಆಗ್ಬಿಟ್ಟು ಒಂದು ವಿಡಿಯೋ ಮಾಡಿದ್ರು, ಮಾಡಿ ಅವ್ರ ಸ್ಟೋರಿಯಲ್ಲೆಲ್ಲ ಹಾಕೊಂಡಿದ್ರು. ದೆನ್ ಅವ್ರು ಹೇಳಿದ್ರು ತುಂಬಾ ಕಾಂಪ್ಲಿಮೆಂಟ್ಸ್ ಬರ್ತಿದೆ, ಯಾರದು ಅಂತ ಹೇಳಿ ಅಂತ. ಆವಾಗ ನಾನಂದೆ ನಾವ್ ಯಾಕೆ ಇನ್ಸ್ಟಾದಲ್ಲಿ ಇವ್ರ ಪೇಜ್ ಸ್ಟಾರ್ಟ್ ಮಾಡಿದಾಗ ನಮಗೇನು ವ್ಯೂಸ್ ಇರಲಿಲ್ಲ, ಯಾಕಷ್ಟು ಫಾಲೋವರ್ಸ್ ಇರಲಿಲ್ಲ. ಆಮೇಲೆ ಇವ್ರದ್ದೊಂದು ಕೂದಲದ ವಿಡಿಯೋ ಮಾಡಿದ್ವಿ. ಅವತ್ತೇ ನಂಗೆ ಮಲ್ಲಮ್ಮಂಗೆ ಕೂದಲು ಇಷ್ಟು ಉದ್ದ ಇದೆ ಅಂತ ಗೊತ್ತಾಗಿತ್ತು. ಆಯ್ತಾ, ಅದ್ರದ್ದು ವಿಡಿಯೋ ತುಂಬಾ ವೈರಲ್ ಆಯ್ತು.
ಹೌದು. ಆಮೇಲೆ ನಾವು ತಿರುಗಿ ನೋಡಿದ್ದೇ ಇಲ್ಲ. ಇವರು ಫುಲ್ ಫೇಮಸ್ ಆಗೇ ಬಿಟ್ರು. ಬಟ್ ಅವ್ರು ಫೇಮಸ್ ಆಗಿ ಅವ್ರು 100K ಆದಾಗ ಒಂದು ಪಾರ್ಟಿ ಮಾಡಿದ್ವಿ. ಸೊ ಆ ಪಾರ್ಟಿ ಮಾಡ್ದ ದಿನದಿಂದ ನನಗೆ ಬಿಗ್ ಬಾಸ್ ಕಳ್ಸ್ಬೇಕನ್ನೋದು ಒಂದು ಡ್ರೀಮ್. ಹೌದಾ? ಅವಾಗ ಇತ್ತ ದೊಡ್ಡ ಡ್ರೀಮ್. ಹೇಳ್ತಾನೆ ಇರ್ತಿದ್ದೆ ಅವ್ರ ಮಲ್ಲಮ್ಮ ಹೇಳೋದು, ಅದು ಹೆಂಗೆ ಮೇಡಮ್ ನಮ್ಮನ್ನೆಲ್ಲ ಯಾರು ತಗೋತಾರೋ ಬಿಡ್ತಾರೋ, ನೀವ್ ಹೋಗ್ಬೇಕು, ನಾನ್ ನಿಮ್ ಜೊತೆ ಬಂದು ಸುದೀಪ್ ಸರ್ನ ಇಷ್ಟೇ ಅಂತ ಹೇಳಿದ್ವಿ. ನನ್ನ ಆಸೆ ಕೂಡ ಅದಿತ್ತು, ಅವ್ರನ್ನ ನೋಡ್ಬೇಕು ನಾನು ಅಂತ. ಬಟ್ ಸ್ಟಿಲ್ ಅದೇನೇ ಆದ್ರೂ ಕೂಡ ಅಂದ್ರೆ ಕೆಲವ್ರಿಗೆ ಇರತ್ತೆ ಇವಳು ಅಂದ್ರೆ ಬೆಳೆಸೋರು ತುಂಬಾ ಕಡಿಮೆ ಮೇಡಮ್. ಈಗ ಅಂದ್ರೆ ಬೆಳಿತಾ ಇದಾರೆ ಅಂದ್ರೆ ತುಳಿಯೋರೇ ಜಾಸ್ತಿ. ಸೊ ಅದ್ರ ಮಧ್ಯ ನೀವು ಈ ತರ ಯೋಚನೆ ಮಾಡಿ ಅವ್ರನ್ನ ಫೇಮಸ್ ಮಾಡಿ ಬಿಗ್ ಬಾಸ್ ಪ್ರಕಾರ ಯಾರನ್ನೇ ಬೆಳೆಸಿದ್ರು ಯಾರಿಗೆ ಹೆಲ್ಪ್ ಮಾಡಿದ್ರು ನಾವು ವಾಪಸ್ ಎಕ್ಸ್ಪೆಕ್ಟ್ ಮಾಡ್ಬಾರ್ದು. ನಾನು ಇವ್ರನ್ನ ಬರೀ ಫೋನಲ್ಲಿ ಮಾತಾಡ್ಸ್ತಿದ್ದೆ, ಬಟ್ ದ ವೇ ಶಿ ಟಾಕ್ ಅಂದ್ರೆ ಅವ್ರು ಮಾತಾಡಿದ ರೀತಿ ಇರ್ಬೋದು, ಆಮೇಲೆ ವೇ ಕಮ್ಯುನಿಕೇಟ್ ಅಲ್ವಾ. ಸೊ ಮೇ ಬಿ ಕೆಲವ್ರು ಅನ್ಕೋತಾರೆ, ಅಯ್ಯೋ ಮಲ್ಲಮ್ಮ ತಾನೆ ಅವ್ರಿಗೆ ನಂಬರ್ ಕೊಟ್ಟು ಎಷ್ಟು ಕಾಲ್ಸ್ ಹೋಗಿರುತ್ತೆ ಅನ್ನೋ ಗೊತ್ತಿಲ್ಲ ನಂಗೆ. ತುಂಬಾ ಫೋನ್ಸ್ ನಾನಂತೂ ತುಂಬಾ ಸಲ ಕಾಲ್ ಮಾಡಿದೀನಿ, ತುಂಬಾನು ಡಿಸ್ಟರ್ಬ್ ಆಗಿದೆ ಅನ್ಕೋತೀನಿ. ಎಷ್ಟೊಂದ್ಸಲ ಏನ್ ಅನ್ಕೋತಾರೆ, ಇಲ್ಲ ಹಂಗ್ ಮಾಡಲ್ಲ, ಮಾತಾಡ್ಬಿಡ್ತಾರೆ. ಅಲ್ಲ ಮಾತಾಡಿದಾರೆ, ಅದನ್ನೇ ಹೇಳಿದ್ದು. ಅಲ್ಲ ಬಿಗ್ ಬಾಸ್ ಮನೆಗೆ ಇನ್ನೊಂದೇನೋ ಪೂಜೆ ಮಾಡ್ತಿದ್ರಿ ನೀವು, ಇದನ್ನ ತಲೆಗಿಲಿ ತೊಳ್ಕೊಂಡು ದೇವಿದೆಲ್ಲ ಪೂಜೆ ಹಿಡಿದಿದ್ರಿ. ಹೌದೌದು, ಇಂತ ಮೇಡಮ್ ಸಿಗ್ಬೇಕು ಅಂತಂದ್ ಏನಾರ ಅವಾಗ ಎಲ್ಲ ತಾರೀಕೆ ಆಯ್ತು. ಅಲ್ಲಿ ಬಂದಿದ್ ಗುರು ನಮ್ಮ ಮೇಡಮ್ ಅವ್ರಿಗೆ ಒಳ್ಳೇದಕ್ಕಾಗ್ಲಿ, ನಮ್ಮ ಸೊಸಿದು ನಾರ್ಮಲ್ ಡೆಲಿವರಿ ಆಗ್ಲಿ, ಎಲ್ಲ ಮಂದಿಗೆ ಒಳ್ಳೇದಾಗ್ಲಿ ಅಂತ ಹೊತ್ಕೊಂಡಿದ್ದಾರೆ. ವಾಪಸ್ ಬಂದ್ಮೇಲೆ ನನ್ನ ಹತ್ರ ಡೆಲಿವರಿ ಆದ್ಮೇಲೆ ಫೋನ್ ಮಾಡಿ, ಮೇಡಮ್ ನನ್ನ ಬಿಗ್ ಬಾಸ್ ಮನೆ ಕರ್ಕೊಂಡೋಗಿ ದೇವ್ರಿಗೆ ಹರಕೆ ಹೊತ್ಕೊಂಡಿದೀನಿ, ಉಡಿ ತುಂಬ ನನಗೆ ಫುಲ್ ಏನ್ ಮಾಡ್ಲಿ ನಾನೀಗ. ಕೊನೆಗೆ ಪಾಪ ಮೇಡಮ್ ಹತ್ರ ಅಕ್ಕಿನಾರ ತೀರ್ಸಿದ್ರಲ್ಲ, ಎಲ್ಲ ಅನ್ಕೊಂಡಂಗ ಆತ ಮಲ್ಲಮ್ಮ. ಈಗ ಏನ್ ಎಲ್ಲಾ ಜೀವನದಾಗ ಚಂದ ಅದಿರೇ? ಚಂದ ಅದಿ ಮತ್ತೆ ನೋಡ್ರಿ, ಚಂದ ಇಲ್ಲ ರೀ, ಟೆನ್ಷನ್ ಇಲ್ಲೇನೆ, ಏನ್ ಎಷ್ಟು ಕಷ್ಟ ಇದ್ರು ಅವ್ರು ಚಂದನೇ ಇದ್ರು. ಎಂತ ಕಷ್ಟ ಅವ್ರ ಮನೆ ಸುಟ್ಟೋದಾಗ್ಲೂ ಈ ನಗು ಏನ್ ಅವ್ರ ಮನೆಯೆಲ್ಲ ಸುಟ್ಟೋದಾಗ ನೀವು ಹಿಡಿದ್ರಿ ಅಂತ ಹೇಳಿದ್ರಿ. ಹೆಂಗೆ ನೀವು ಅದನ್ನ ಯಾಕಂದ್ರೆ ಬಹಳ ಜನಕ್ಕಿರುತ್ತೆ, ಅಂದ್ರೆ ಹೆಂಗಪ್ಪ ಇವ್ರು ಇದನ್ ಮಾಡಿದ್ರು ಅಂತ ಹೇಳಿ. ಮಲ್ಲಮ್ಮನ್ ಮನೆ ಸುಟ್ಟೋಗಿದ್ ಕತೆ ಹೇಗಿತ್ತಂದ್ರೆ, ನಾನು ಇಲ್ಲಿ ಕುತ್ಕೊಂಡಿದ್ದೆ, ಯಾರೋ ಬಂದು ಹೇಳಿದ್ರು ಮಲ್ಲಮ್ಮನ್ ಮನೆ ಸುಟ್ಟು. ಇಲ್ಲೊಂದು ಸಣ್ಣ ತುಂಬ ದೊಡ್ಡದಲ್ಲ, ಒಂದು ಶೆಡ್ ತರ ಮಾಡ್ಕೊಟ್ಟಿದ್ರು ಸರ್ ನನ್ನ ಹಸ್ಬೆಂಡ್. ಸೊ ಅದು ಸುಟ್ಟೋಗ್ಬಿಟ್ಟಿದೆ. ನಾವೆಲ್ಲ ಇಲ್ಲಿಂದ ಓಡೋದ್ವಿ. ಆಯ್ತಾ, ಓಡೋದ್ರೆ ಮಲ್ಲಮ್ಮ ರೋಡ್ ಕ್ರಾಸ್ ಮಾಡ್ಕೊಂಡು ಬರ್ತಿದ್ರೆ ಫುಲ್ ಒಂದು ಸ್ಮೈಲಲ್ಲಿ ಬರ್ತಾ ಇದೆ. ನನಗೆ ಸುಳ್ಳೇನೋ ಮನೆ ಸುಟ್ಟೋಗಿದ್ರು. ಮಲ್ಲಮ್ಮ ಹೌದಾ ಮನೆ ಸುಟ್ಟೋಯ್ತು ಥಿಂಗ್ಸು ಎಲ್ಲ ಸುಟ್ಟೋಯ್ತು ಅಂತ ಹೇಳಿದ್ರು. ಮೋಸ್ಟ್ ಆಫ್ ದ ಟೈಮ್ ಮಲ್ಲಮ್ಮ ನಮ್ಮ ಮನೇಲಿ ಇರ್ತಾರೆ, ಇಲ್ಲ ಇಲ್ಲಿರ್ತಾರೆ, ಇಲ್ಲ ಅವ್ರ ಮಗ ಒಂದು ಪೀಣ್ಯದಲ್ಲಿ ಮನೆ ಇದೆಯಲ್ಲ ಅಲ್ಲಿ ಹೋಗ್ತಾರೆ, ಇಲ್ಲ ಊರಿಗೆ ಹೋಗೋದು ಭಾರಿ ಜೋರು. ಇಲ್ಲ ರೀ, ಮೈದಿಗೆ ಹೋಗಲ್ಲ. ಅವಾಗ ಮದ್ವೆ ಐತಲ್ರಿ, ಮತ್ತೆ ನಮ್ ಕಡೆ ಮದ್ವೆ ಆದ ಒಂದ್ ವರ್ಷ ತನ ಇದು ಹೋಳಿಗೆ ಮಾಡ್ಬೇಕಲ್ರಿ, ಮನ್ಯಾಗ ಕಮರ ಮಾಡ್ಬೇಕಿಲ್ಲ ಒಂದ್ ವರ್ಷ ತನ. ಅದ್ರ ಸರಿ ಪ್ರತಿ ತಿಂಗಳು ಹೋಗೋರು ಹೋಗಿ ಹೋಳಿಗೆ ಮಾಡಿ ನಮ್ಗೂ ತಗೊಂಡು. ಮಲ್ಲಮ್ಮ ಈಗ ಯಾವ ಒಂದು ಫೇಸ್ ಇರ್ತತಲ್ಲ, ಒಂದ್ ಹಂತ ಇರ್ತಲ್ಲ, ಇವ ಜೀವನಾನೇ ಸಾಕಾಗ್ಬಿಟ್ಟೈತಿ, ಜೀವನಾನೇ ಬೇಡ ಅನ್ನೋದಾಗ್ತೈತಿ, ಯಾವ್ದಾರ ಐತಿನ ಈಗ ಸುಸೈಡ್ ಮಾಡ್ಕೊಳ್ಳೋದು ಪ್ರಯತ್ನ ಮಾಡಿದ್ದು, ಯಾವ್ದಾರ ಟೈಮ್ನಾಗ ಈಗ ಒಂಟಿ ಹೆಣ್ಮಗಳು ಅಂದ್ಮೇಲೆ ಭಾಳ ಜವಾಬ್ದಾರಿಗಳು ಇರ್ತಾವ ಮನ್ಯಾಗ, ಭಾಳ ಅಂದ್ರೆ ಭಾಳ ಇರ್ತಾವ. ಅಂತ ಕೆಟ್ಟ ಬುದ್ಧಿ ತಗೊಂಡ್ರ ಸಂಸಾರ ಹೆಂಗ ಆತಿರ, ಮಕ್ಳು ಹೆಂಗ್ ಜಪಾನ್ ಮಾಡ. ನಾವ್ ಎಳೆದಾಗ ಮಾಡ್ಕೊಂಡ್ರ ಮಕ್ಳು ಹೆಂಗ ಪರದೇಶ ಆತಾವ, ಇಲ್ಲಿ ಯಾರು ನೋಡ್ತಾರ? ತಂದಿನೂ ಇರಂಗಿಲ್ಲ, ತಾಯಿನೂ ಇರಲ್ಲ ಅಂದ್ರೆ ಅವ್ ಎಲ್ಲಿಗೆ ಹೋಗ್ಬೇಕು ಹೇಳ್ರಿ? ಅದ್ ನಾವು ಗಟ್ಟಿ ಮನ್ಸು ಮಾಡ್ಕೋಬೇಕು. ನೋವುಗಳನ್ನ ಅವರೇ ನುಂಗ್ತಾರೆ ಹೊರತು ಹೇಳ್ಕೊಂಡಿದ್ ನಾನೇ ಅವತ್ತು ಕೇಳಿ ನಾನಾಗೆ ಬಾಯ್ ಬಿಡಿಸಿ, ಅಲ್ಲಮ್ಮ ನಿಮ್ಗೆ ವಿಚಾರಕ್ಕೆ ಬೇಜಾರಾಗಿದಾರ, ಎಲ್ಲರ ಜೀವನದಲ್ಲೂ ಏನೇನೋ ಇರುತ್ತೆ, ಇವ್ರ ಲೈಫಲ್ಲೂ ಏನೋ ಇರುತ್ತೆ. ಆಯ್ತಾ, ಅದು ನಾವು ಮಾತಾಡಕ್ಕೆ ಇಷ್ಟಪಡ್ತಿರ್ಬೋದು, ನಮಗ್ ಗೊತ್ತಿರತ್ತ. ನಾನು ಕೇಳಿದ್ದೀನಿ ಅವಾಗ, ಮಲ್ಲಮ್ಮ ನಿಮ್ಗೆ ಬೇಜಾರಾಯ್ತಾ ಈ ವಿಚಾರ? ಆಯ್ತು ಏನ್ ಮಾಡೋದು ಅಂತ ಹೇಳ್ಕೊಳಲ್ಲ, ಅಳಲ್ಲ, ನಮ್ಮ ಮುಂದೆ ಅಳಲ್ಲ. ಅಳು ಬಂದ್ರೆ ಎದೋಗ್ಬಿಡ್ತಾರೆ, ಅಂಥದ್ದೇನಾದ್ರೂ ಇದ್ರೆ ಹಂಚ್ಕೊಳಲ್ಲ, ಒಳಗೆ ಇಟ್ಕೊಳ್ತಾರೆ ಅಷ್ಟೇ. ಹಂಚ್ಕೊಳಲ್ಲ, ಒಳಗೆ ಇಟ್ಕೊಳ್ತಾರೆ. ಯಾವ ವಿಚಾರದಲ್ಲಿ ನೋವಿದೆ ಮೇಡಮ್? ಅಂದ್ರೆ ಏನಾದ್ರು ಮೇಡಮ್ ಹತ್ರ ಹೇಳಿದೀರಾ ಯಾವತ್ತಾದ್ರು? ಯಾವ ವಿಚಾರಕ್ಕೆ ಏನಾದ್ರು, ಅಂದ್ರೆ ಮನೆ ವಿಚಾರದಲ್ಲ ಅಥವಾ ಗಂಡನ ವಿಚಾರದಲ್ಲ? ಬಾಯ್ಬಿಡಲ್ಲ. ನಿಮ್ಮ ಹತ್ರನೂ ಯಾವತ್ತು ಬಾಯ್ಬಿಟ್ಟಿಲ್ಲ? ಅಂದ್ರೆ ಈ ವಿಚಾರ ನನಗೆ ಗೊತ್ತಿರುತ್ತಲ್ಲ ಏನಕ್ಕಾಗಿರುತ್ತೆ ಅಂತ, ಅವರು ಬಾಯ್ಬಿಟ್ಟು ಹೇಳ. ಅವ್ರ ಪ್ರೀತಿಯಿಂದ ಮಾತಾಡ್ಸಿದ್ರೆ ಇವರು ಮಾತಾಡ್ತಾರೆ, ಇವರು ಪ್ರೀತಿಯಿಂದ ಕಾಣ್ತಾರೆ ಹೊರತು ಮಕ್ಳ ಮೇಲೆ ಡಿಪೆಂಡ್ ಆಗಿ ತುಂಬಾ ಇಂಡಿಪೆಂಡೆಂಟ್. ಆ ಎಲ್ಲಾ ನೋವು ಮರ್ಸೋಕೆ ಮೇಡಮ್ ಇದೆ, ಎಲ್ಲಾ ನೋವು ಮರ್ಸೋಕೆ ಇಲ್ಲಿ ಬಂದಿಂದೆ ಖುಷಿ ನಮಗ. ಎಲ್ಲಾ ನೋವು ನಮಗೆ ಎಲ್ಲಿ ಮದಿ ಮಾಡ್ಕೊಂಡ್ ಬಂದ್ಮೇಲೆ ಖುಷಿ ಇದ್ದಿದ್ದಿಲ್ಲ, ಇವ್ರ ಹತ್ರ ಬಂದಿಂದ ಖುಷಿ ಆಗ್ಯದ ನಮಗೆ. ಕರೆ ಮತ್ತೆ ಹೇಳ್ಬೇಕಾದ್ರ
ಕರೆಕ್ಟ್ ಹೌದು ಅವ್ರು ಖುಷಿ ಕೊಟ್ಟವ್ರಲ್ಲ ಹ್ಮ್ ಅಂದ್ರೆ ಖುಷಿ ಕೊಟ್ಟ ಜೀವನಾನೇ ಚೇಂಜ್ ಮಾಡಿದವ್ರು ಹಾ ಜೀವನನೇ ಚೇಂಜ್ ಮಾಡಿ ಮೇ ಬಿ ಮಲ್ಲಮ್ಮಂಗ್ ಬಹಳಷ್ಟು ನೋವಿದೆ ನಾನು ನೋಡ್ದಂಗೆ ಅಂದ್ರೆ ಆಕೆ ಕಣ್ಣಲ್ಲಿ ಕಾಣಿಸುತ್ತೆ ಮಲ್ಲಮ್ಮನ ಕಣ್ಣಲ್ಲಿ ಕಾಣಿಸುತ್ತೆ ಆ ಕಣ್ಣೀರಲ್ಲಿ ಗೊತ್ತಾಗತ್ತೆ ಏನೋ ಒಂದು ನೋವಿದೆ ಬಟ್ ಆದ್ರೆ ಸ್ಟಿಲ್ ಅದನ್ನೆಲ್ಲವನ್ನು ನೀವು ಮರೆಸೋಂಥ ಪ್ರಯತ್ನ ಮಾಡ್ತಿದ್ದೀರಿ ಖುಷಿ ಆಗುತ್ತೆ ಸೀರಿಯಸ್ಲಿ ನನಗೆ ಮಲ್ಲಮ್ಮ ಹೋಗಿದ್ದೆ ಭಾಳ ಖುಷಿ ಆಯ್ತು ಆಮೇಲೆ ಮಾಳುನು ಹೋದ್ರು ಅವರು ಚಲೋ ಅನ್ಸಿದ್ರು ನನಗ ಮಲ್ಲಮ್ಮ ಹೋಗಿದ್ರು ಬಟ್ ನನಗೆ ಮಲ್ಲಮ್ಮನ ನೋಡಿದಾಗ ಭಾಳ ಖುಷಿ ಅಂದ್ರೆ ಎಷ್ಟೋ ಜನ ಈ ಥರದ್ದು ಹೆಣ್ಮಕ್ಳು ಬರೀ ನಾಲ್ಕೋಡೆ ಮಧ್ಯೆ ಜೀವನ ಮಾಡ್ತಿರ್ತಾರೆ ಅವ್ರಿಗೆ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿರಂಗಿಲ್ಲ ಅಥವಾ ನಿಮ್ಮಂಥವ್ರು ಸಿಕ್ಕಿರಂಗಿಲ್ಲ ಹೆಂಗ ದಾರಿ ತೋರಿಸ್ಬೇಕು ಒಂದು ಗೈಡೆನ್ಸ್ ಅನ್ನೋದೇ ಇರಂಗಿಲ್ಲ ಮೇಡಮ್ ನಮ್ಮ ಕಡೆ ಹೆಣ್ಮಕ್ಳಂತರೂ ಭಾಳ ಅಂದ್ರೆ ಭಾಳ ಹಿಂದಿರ್ತಾರೆ ನಮ್ಮ ಕಡೆ ಊಟ ಮಾಡ್ಸಿರಾ ಮಲ್ಲಮ್ಮ ಏನು ಇಷ್ಟ ಮೇಡಮ್ ಅದು ನಾವು ಮುಂಚೆಯಿಂದನು ನಮ್ಮ ಮಲ್ಲಮ್ಮ ನಂಗೆ ಮಧ್ಯಾಹ್ನ ಹೊತ್ತು ಮಾಡ್ಕೊಂಡು ಬಂದು ಮನೇಲಿ ಮಾಡ್ಕೊಡೋದು ಎಲ್ಲ ರೊಟ್ಟಿ ಬಡ್ದು ಕೊಡೋದು ಮತ್ತೆ ಅದು ಶೇಂಗಾ ಬದನೆಕಾಯಿ ಎಣಗಾಯಿ ಮತ್ತೆ ನಾವು ಅವರೆಕಾಯಿ ಅಂತೀವಿ ಮಲ್ಲಮ್ಮ ಆಂಬ್ರಿಕಾಯಿ ಅಂಬ್ರಿಕಾಯಿ ಅಂತೀವಿ ಆಮೇಲೆ ಈ ಕಡೆ ನಮ್ಮ ಕಡೆ ಜವಳಿಕಾಯಿ ಅಂತೀವಿ ಈ ಕಡೆ ಏನೋ ಅಂತಾರ ಗೋರಿಕಾಯಿ ಅಂತ ಗೋರಿಕಾಯಿ ಅಂತಾರ ಮತ್ತೊಂದೇನೋ ಒಂದು ಪದಾರ್ಥ ಮಾಡ್ಕೊಟ್ಟಿದ್ದು ಅದೇನ್ ಮಲ್ಲಮ್ಮ ಎಷ್ಟೆಷ್ಟು ಹುಳಿಕಾಯಿ ಚವಳಿಕಾಯಿ ರವು ಜವಳಿಕಾಯಿ ಜವಳಿಕಾಯಿ ಇನ್ನೊಂದು ಬೀಜ ಬಿಡಿಸಿದ್ರೆ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಿದ್ರಲ್ಲ ಅವು ಕರ್ಚಿಕಾಯಿ ರೀ ಅಡವ್ಯಾಗ ಬೀಳ್ತಾವಲ್ಲ ಅಡವಿನ ಕರ್ಚಿಕಾಯಿ ಅವು ತುಂಬಾ ಚೆನ್ನಾಗಿರವು ಮೊದಲನೇ ಸಲ ಹೌದ್ರಿ ನಾವು ತರ್ತೀನಿ ಹಂಗೆ ಊರಿಗಾದಾಗ ನೀವು ಉಣ್ತಿರ್ಲಿಲ್ಲ ಅಂತ ನಾನು ಅವತ್ ತಿಂದ್ರಿ ನಾನ್ ಮೊದಲು ಅನ್ಕೊಂಡಿದ್ದೆ ತಿಂತಾರ ಇಲ್ಲ ಅಂತ ಮಲ್ಲಮ್ಮ ಏನಾದ್ರು ಬದಲಾವಣೆ ಆಗಿದೆ ಅಂದ್ರೆ ನನಗೇನು ಕಾಣಿಸಿಲ್ಲ ಬಟ್ ಫುಲ್ ಜಂಬ ಬಂದಿದೆ ಸೆಲೆಬ್ರಿಟಿ ಕೆಲಸ ಹೇಳಿದ್ರೆ ನಾನ್ ಮಾಡಲ್ಲ ಮೇಡಮ್ ಅಂತ ಹೇಳ್ತಿದ್ದಾರೆ ಅಲ್ಲ ಮಲ್ಲಮ್ಮ ಸ್ಟಿಲ್ ಎಮ್ಮಿಂಗ್ ಅವೆಲ್ಲ ಮಾಡ್ತಾರ ಕಸ ಚೇಂಜ್ ಆಗಿ ಏನು ಚೇಂಜ್ ಮಲ್ಲಮ್ಮ ಈಗ್ಲೂ ಹೋಗ್ಬಿಟ್ಟು ಹಿಂಗ್ ಹಾಕೊಂಡು ಹೋಗಿ ನನಗೆ ಲೆಮನ್ ಟೀ ತಂದು ಕೊಡ್ತಾರೆ ಸೊ ಅವ್ರು ಮುಂಜಾನೆ ಅವತ್ತು ಲೆಮನ್ ಟೀ ಮಾಡಿಸ್ಕೊಂಡು ಇಟ್ಕೊಂಡು ಬರ್ತಾರೆ ಬೇಕಂದ್ರೆ ಒಂದ್ ರೌಂಡ್ ನೋಡಿ ಹೆಂಗ್ ತರ್ತಾರೆ ಅಂತ ಸೊ ಮುಂಚೆ ಹೆಂಗಿದ್ರು ಹಂಗೇನೆ ಬಟ್ ಒಂದ್ಲಿ ಥಿಂಗ್ ಅಂದ್ರೆ ಮುಂಚೆ ಹೋದ ತಕ್ಷಣ ಟೀ ಬರ್ತಿತ್ತು ಈಗ ಒಂದ್ ನಿಮಿಷ ಲೇಟ್ ಆಗುತ್ತೆ ಅಲ್ಲೆಲ್ಲಿ ಹಿಡ್ಕೊಂಡ್ಬಿಡ್ತಾರ ಫೋಟೋ ಕೊಡಂತಾರ ದಾರಿ ಒಳಗ ಅವರಿಗೆ ಫ್ರೀ ಟೀ ಕೊಡಿಸ್ತಾರೆ ಬಾಳೆಹಣ್ಣು ಕೊಡಿಸ್ತಾರೆ